ಅಂತಾರಾಷ್ಟ್ರೀಯ 2ನೇ ಏರ್ಪೋರ್ಟ್ ಮಾಡಬೇಕು ಬೆಂಗಳೂರಿಗೆ ಅಂತ ಹೇಳಿ. ಯಾಕಂದ್ರೆ ಬೆಂಗಳೂರಿಗೆ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು 2035 ಅದ್ರ ಪೀಕ್ ಅನ್ನೋದು ಮುಟ್ತದೆ. 110 ಮಿಲಿಯನ್ ಪ್ಯಾಸೆಂಜರ್ಸ್ ಮುಟ್ತದೆ. ಮತ್ತು ಸರಕಿನಲ್ಲಿ ಕಾರ್ಗೋದಲ್ಲಿ 1.10 ಮಿಲಿಯನ್ ಟನ್ಸ್ ಇದಕ್ಕೆ ಅದು ಮುಟ್ತದೆ. ಹೀಗಾಗಿ 2ನೇ ಏರ್ಪೋರ್ಟ್ ಮಾಡುವಂತದ್ದು ಬೆಂಗಳೂರಿಗೆ ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ಅವಾಗ 2ನೇ ಏರ್ಪೋರ್ಟ್ ಬೇಕೇ ಬೇಕಾಗ್ತದೆ ನಮಗೆ. ಹೀಗಾಗಿ ನಾವು ಈಗ ಅದನ್ನ 2ನೇ ಏರ್ಪೋರ್ಟ್ ನ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಮುಂಚಿತವಾಗಿ 2033 ಅವ್ರಿಗೆ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇದೆ. 2030 BIL ಏನಿದೆಲ್ಲ ಅವರು 2033 ನಾವು ಇನ್ನೊಂದು ಏರ್ಪೋರ್ಟ್ ಅನ್ನ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. 2033 ಮುಗೀತದೆ. ನಾವು ಈಗ ನಾವು ಅದನ್ನ ಪ್ರಾರಂಭ ಮಾಡಿದ್ರೆ ಬಹುಶಃ ಲ್ಯಾಂಡ್ ಎಕ್ವಿಜಿಷನ್ ಎಲ್ಲ ಸಮಸ್ಯೆ ತಗೋತೀವಿ. 7-8 ವರ್ಷ ಬೇಕಾಗುತ್ತೆ. ಅದೆಲ್ಲ ಮಾಡಿ ಇವತ್ತೊಂದು ದಿವಸ ಅದು ಮಾಡ್ಬೇಕಾಗ್ತದೆ ಅಂತ ನಾನು ಈಗಾಗಲೇ ಒಂದು ಸಭೆನೂ ಕೂಡ ಮಾಡಿ ಅದಕ್ಕೆ ಏನು ನಮ್ಗೆ ಏಜೆನ್ಸಿ ಇದೆ, ಕನ್ಸಲ್ಟೆಂಟ್ಸ್ ಇದಾರೆ, ಅವ್ರಿಗೆ ನಮ್ಮ ಐಡೆಕ್ನವರು ಕೂಡ ಇವತ್ತೊಂದು ದಿವಸ ಭಾಗವಹಿಸಿದ್ರು. ಅದು ಮಾಡಿದೀವಿ. ಈಗ ಈ 2ನೇ ಏರ್ಪೋರ್ಟ್ ಸನ್ಮಾನ್ಯ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, 7-8 ಲೊಕೇಶನ್ಸ್ ನ ಇವತ್ತೊಂದು ದಿವಸ ನಾವು ಅವರಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಏನಾಗಬೇಕಾಗ್ತದೆ, 2ನೇ ಏರ್ಪೋರ್ಟ್ ಒಂದು ಮಾನದಂಡ ನಾನು ವಿಚಾರ ಮಾಡಿದಾಗ ಇನ್ನು ಇದನ್ನ ಸಬ್ಜೆಕ್ಟ್ ಟು ಎಕ್ಸ್ಪರ್ಟ್ಸ್ ಒಪಿನಿಯನ್ ಇದೇ ಫೈನಲ್ ಅಲ್ಲ. ಸಬ್ಜೆಕ್ಟ್ ಟು ಎಕ್ಸ್ಪರ್ಟ್ಸ್ ಒಪಿನಿಯನ್ ನಾವೊಂದು ಏಜೆನ್ಸಿ ಮೂಲಕ ಆಗ್ಲಿ ಅಥವಾ ಏರ್ಪೋರ್ಟ್ ಆಫ್ ಇಂಡಿಯಾ ಎಕ್ಸ್ಪರ್ಟ್ಸ್ ಕರೆದು ದಿವಸ ಚರ್ಚೆ ಮಾಡಿ ದಿವಸ ನಿರ್ಧಾರ ಮಾಡಿ ಫೈನಲ್ ನಿರ್ಧಾರ ಮಾಡಿ. ಒಂದು ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಏನಿದೆಲ್ಲ ನಾರ್ತ್ ಬೆಂಗಳೂರಿನಲ್ಲಿ ಅದಕ್ಕೆ ಅದು ಕನೆಕ್ಟಿವಿಟಿ ಇರ್ಬೇಕಾ, ಅಥವಾ ನಮ್ಗೆ ಲೋಡ್ ಫ್ಯಾಕ್ಟರ್, ಪ್ಯಾಸೆಂಜರ್ ಲೋಡ್ ಫ್ಯಾಕ್ಟರ್ ಏನ್ ಬರ್ತದೆ, ವಿಶೇಷವಾಗಿ ಈಗ ವೈಟ್ ಫೀಲ್ಡ್, ಸೌತ್ ಕನಕಪುರ, ಈ ಕಡೆ ಮೈಸೂರು ಈ ಕಡೆ ಬರ್ತದ, ಆ ಕಡೆ ಆ ಲೋಡ್ ಫ್ಯಾಕ್ಟರ್ಗೆ ಅಡ್ರೆಸ್ ಮಾಡ್ಬೇಕಾ, ಇಂಥವು ಎಲ್ಲ ಕಡೆ ಇದಾವೆ. ಹೀಗಾಗಿ ಒಂದು ಮಾನದಂಡದಲ್ಲಿ ಇವತ್ತು ದಾಬಾಸ್ಪೇಟು, ತುಮಕೂರು ಇದು ಬರ್ತದೆ. 2ನೇ ಮಾನದಲ್ಲಿ ಇವತ್ತು ಸಹ ಈ ಕಡೆ ಈ ಭಾಗದಲ್ಲಿ ಎಲ್ಲ ಕೂಡ ಬರ್ತದೆ. ಹೀಗಾಗಿ ನಾವು ಸ್ಟ್ರಿಕ್ಟ್ಲಿ ಸನ್ಮಾನ್ಯ ಸಭಾಪತಿಗಳೇ ಈ ಏರ್ಪೋರ್ಟ್ ಜಾಗ ಏನ್ ಮಾಡ್ತೀವಿ ನಾವು ಅದನ್ನ ಕಂಪಲ್ಸರಿ ಆಗಿ ಇವತ್ತು ಸಹ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ನಾವು ಮಾಡ್ತೀವಿ. ನಮ್ಮ ಬೆಂಗಳೂರಿಗೆ ಯಾವ ರೀತಿಯಾದ ಅನುಕೂಲ ಆಗ್ಬೇಕು ಮತ್ತು ರಾಜ್ಯಕ್ಕೆ ಅನುಕೂಲ ಆಗಬೇಕು, ಈ ಮಾನದಂಡ ಮೇಲೆ ಮಾಡ್ತೀವಿ. ನಾವು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಸುಮ್ಮನೆ ನಮಗ್ ಬೇಕಾಗಿದ್ದ ಜಾಗದಲ್ಲಿ ಅದನ್ನ ಮಾಡ್ಲಿಕ್ಕೆ ನಾವು ಬಯಸಿ. ಯಾಕಂದ್ರೆ ಇಟ್ ಇಸ್ ಅ ವೆರಿ ಡಿಸಿಷನ್ ವಿಚ್ ಹ್ಯಾಸ್ ಟು ಬಿ ಟೇಕನ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಮತ್ತು ಈಗ ಬೆಂಗಳೂರು ನೋಡಿದ್ರಿ, ಮುಂಬೈದಲ್ಲಿ ನೋಡಿದ್ರೆ ನವಿ ಮುಂಬೈ ಏರ್ಪೋರ್ಟ್ ಇದೆ. ಈಗೆಲ್ಲಾನು ಕೂಡ ಗೋವಾದಲ್ಲಿ ಸೆಕೆಂಡ್ ಏರ್ಪೋರ್ಟ್ ಆಗಿದೆ. ಡೆಲ್ಲಿಯಲ್ಲಿ ಇವತ್ತು ಸಹ 2 ಏರ್ಪೋರ್ಟ್ಸ್ ಆಗ್ತದೆ ಈಗ. ಹೀಗಾಗಿ ಈ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ತುಮಕೂರು, ಚಿತ್ರದುರ್ಗದಲ್ಲಿ ಕೂಡ ಅದು ಒನ್ ಆಫ್ ದ 5-6 ಲೊಕೇಶನ್ ಅಲ್ಲಿ ಇದ್ರೂ ಕೂಡ ಇದೆ. ಅದಾಗ ಅಂತಿಮವಾಗಿ ಇವತ್ತು ಸಹ ಈ ಮಾನದಂಡದಲ್ಲಿ ಏನಾಗ್ತದೆ, ಎಕ್ಸ್ಪರ್ಟ್ ಒಪಿನಿಯನ್ ಎಲ್ಲ ಇದ್ರಲ್ಲಿ ತಗೊಂಡು ಆ ನಿರ್ಣಯವನ್ನ ಬೇಸ್ಡ್ ಆನ್ ಮೆರಿಟ್ ಆಗ್ತದೆ. ಇಷ್ಟು ಮಾತ್ರ ನಾನು ಹೇಳ್ತೇನೆ. ಇನ್ನು ತುಮಕೂರು, ಚಿತ್ರದುರ್ಗ ಬೇಕಾದ್ರೆ ಇನ್ನೊಂದು ಏರ್ಪೋರ್ಟ್, ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಅಂತಿರಲ್ಲ, ಆ ತರ ಏರ್ಪೋರ್ಟ್ಗೆ ನೀವು ಪ್ರಸ್ತಾವನೆಯನ್ನ ಇದು ಮಾಡಿದ್ರೆ ಅದು ಮಾತು ಬೇರೆ. ಹಾಸನ್ಗೆ, ವಿಜಯಪುರ್ಗೆ, ಬೆಳಗಾವಿ, ಶಿವಮೊಗ್ಗ ಮಾಡಿದ್ರು ಅದು ಬೇರೆ. ಆದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡುವಾಗ ನಾವು ಬಹಳ ಒಂದು ಜುಡಿಷಿಯಲ್ ಆಗಿ ನಿರ್ಣಯಕ್ಕೆ ಹೋಗ್ಬೇಕಾಗ್ತದೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಇನ್ ದ ಬೆಂಗಳೂರು ಬಹಳಷ್ಟು ಒತ್ತಾಯಗಳು ನನ್ನ ಮೇಲೂ ಕೂಡ ಇದಾವೆ. ತುಮಕೂರು ಕಡೆ ಆಗ್ಬೇಕು, ಸೌತ್ ಆಗ್ಬೇಕು ಅಂತೇಳಿ ಅದು ಯಾವುದಕ್ಕೂ ಕೂಡ ನಾವು ಇದು ಮಾಡೋದಲ್ಲ. ಇವತ್ತೊಂದು ಸೂಕ್ತವಾದಂತಹ ಸ್ಥಳ ಅದು ನಮಗೆ ಬೆಂಗಳೂರಿಗೆ ಲಾಂಗ್ ಟರ್ಮ್ ನಲ್ಲಿ ಅದು ಆಗ್ಬೇಕು ಅಂತ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅರೌಂಡ್ ಬೆಂಗಳೂರಿನಿಂದ ಒಂದು ಮೇ ಬಿ 50-60 ಕಿಲೋಮೀಟರ್ಸ್ ನಲ್ಲಿ ಆಗ್ಬೇಕು. ಬಹಳ ದೂರ ಆಗ್ಬಿಟ್ರೆ ಮತ್ತೆ ಅದು ಬಹಳ ಕಷ್ಟ ಆಗುತ್ತದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗದೇ ಇಲ್ಲ ಅದು. ತೆಗೆದುಕೊಡ್ತೀವಿ.